ಬನ್ನಿ ನಿಮಗೇನೋ ಒಂದು ತೋರಿಸ್ತೀನಿ. ನೋಡಿದ್ರಲ್ಲ ನನ್ನ ಮಕ್ಕಳಿಬ್ಬರು ಗೂಡಿಸ್ತಾ ಇರೋದು, ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಇಬ್ಬರೂ. ಏನು ಮಗಳೇ ಮಾಡ್ತಾಯಿದ್ದೀಯಾ? ಗೂಡ್ಸ್ತಾ ಇದೆಯಾ? ಹಾಂ ಸರಿ ಸರಿ, ಗೂಡ್ಸು. ನೀಟಾಗಿ ಗೂಡಿಸ್ತಾ ಇದ್ದೀರಾ? ಬೆಂಡಾಗಬೇಕು ಸ್ವಲ್ಪ ನೋಡಿ. ಸಾಟರ್ಡೇಸ್ ಆದರೆ ಒಂದು ನಿಮಿಷ ಇರು ಮಗಳೇ. ಸಾಟರ್ಡೇಸ್ ಆದರೆ ನನಗೆ ಇವರು ಗೂಡಿಸ್ಕೊಡ್ತಾರೆ. ಅಂದರೆ ಇಲ್ಲಿ ಮೇಲ್ಗಡೆ ರೂಮ್ ಮಾತ್ರ, ಕೆಳಗಡೆ ಏನೂ ಇಲ್ಲ. ಸಾಟರ್ಡೇಸ್ ಇದು ಇವ್ರದ್ದು ಕೆಲಸ. ಇಬ್ಬರು ಸೇರಿಕೊಂಡು 2 ರೂಮ್ ಇಟ್ಕೊಂಡು ಗೂಡಿಸ್ಕೊಡ್ತಾರೆ. ನಾನು ಕಲೀಲಿ ಮಕ್ಕಳು, ಕಲೀಲಿ ಇನ್ ಅ ಸೆನ್ಸ್ ಅವ್ರಿಗೆ ಇಷ್ಟ ಮಾಡಲಿ ಅನ್ಕೋತೀನಿ. ಮಿನಿ ನೀನು ಸ್ವಲ್ಪ ಬೆಂಡಾಗಬೇಕು ಚಿನಿ. ಹಾಂ ಓಕೆ ಓಕೆ, ಗೂಡಿಸಿದ ಕಡೆನೇ ಗೂಡಿಸ್ತಾ ಇದೆಯಲ್ಲ ನೋಡಿ. ಈ ಥರ ನನಗೆ ಎವ್ರಿ ಸಾಟರ್ಡೇ ಅವ್ರಿಗೆ ಲೀವ್ ಇರುತ್ತೆ. ಆವಾಗ ಸಾಟರ್ಡೇ ಬಂದು ಹೆಲ್ಪ್ ಮಾಡ್ತಾರೆ. ನಾನು ಈ ರೂಮ್ ಬಂದುಬಿಟ್ಟು ಇದು ನಾವು ಎಕ್ಸ್ಟ್ರಾ ಒಂದು ಮೇಲ್ಗಡೆ ಕಟ್ಕೊಂಡಿರೋದು. ಇಲ್ಲಿ ನಾನು ಟ್ಯೂಷನ್ ತಗೊತೀನಿ. ಜೊತೆಗೆ ನನಗೆ ನಾನು ವಾಷಿಂಗ್ ಮಿಷಿನೆಲ್ಲ ಮೇಲ್ಗಡೆನೇ ಇಟ್ಕೊಂಡಿರೋದ್ರಿಂದ ಇಲ್ಲೇ ಬಟ್ಟೆ ಎಲ್ಲ ತೊಳೆದು ಒಣ ಹಾಕಿ ಇಲ್ಲೇ ನಾನು ಐರನ್ನು ಮಾಡ್ಕೊಂಬಿಡ್ತೀನಿ. ಎಲ್ಲ ಬಟ್ಟೆನೂ ಐರನ್ ಮಾಡಿಕೊಂಡು ಒಂದೇ ಸಲ ಆಮೇಲೆ ಕಬೋರ್ಡ್ಗೆ ಹಾಕತ್ತೀನಿ. ನೋಡಿ ಒಂದು ರಾಶಿ ಇದೆ, ಒಂದು ವಾರದ್ದು. ಯಾವಾಗ ಇದು ಐರನ್ ಆಗುತ್ತೆ ಮುಗೀತೋ ಗೊತ್ತಿಲ್ಲ. ನಾರ್ಮಲಿ ಸಂಡೇಸ್ ಅಂದರೆ ಕೂತ್ಕೊಂಡು ಎಲ್ಲ ಐರನ್ ಮಾಡಿ ಮುಗಿಸ್ಕೊಬಿಡ್ತೀನಿ. ಮ್ಯಾಟ್ ಆಚೆ ಹಾಕಿ ಮಗಳೇ, ವಾಶಿಗೆ ಅದು ಆಚೆ ಹಾಕ್ಬಿಡು. ಆಮೇಲೆ ಇದು ಮಕ್ಕಳದು ಟೆಂಟ್ ಇದೆ. ಇಲ್ಲಿ ಅವರು ಆಟ ಆಡ್ಕೊತಾರೆ, ಎಲ್ಲ ಬಿಚ್ಕೊಬಿಟ್ಟಿದ್ದಾರೆ. ಇಲ್ಲಿ ಅವರು ಟಾಯ್ಸ್ ಎಲ್ಲ ಇಲ್ಲಿ ಇಟ್ಕೊಂಡು ಆಟ ಆಡ್ಕೊತಾರೆ. ಅಂದರೆ ಹಾಲಿಡೇಸಲ್ಲೆಲ್ಲ ಇಲ್ಲಿ ಬಂದು ಆಟ ಆಡ್ಕೋತಾರೆ. ಹಾಗೆ ಮಗಳೇ ಈ ಕಡೆ ಗುಡಿಸ್ತಾ ಇದೆಯಾ ಚಿನ್ನ? ಹಾಂ ಓಕೆ ಓಕೆ ಇರು. ನೆಕ್ಸ್ಟ್ ಟೆಂಟ್ ಎತ್ತಲಾ? ಒಂದು ನಿಮಿಷ ಇರು ಅದನ್ನು ಹಾಕ್ಬಿಡು ಆಚೆ. ಅಯ್ಯೋ ಬಿಚ್ಕೊಬಿಡ್ತು ಮಗಳೇ, ಆಮೇಲೆ ಹಾಕೋತೀರಲ್ಲ. ಅಯ್ಯೋ ಎಲ್ಲ ಬಿಚ್ಕೊಬಿಡ್ತು ನೋಡಿ. ಅವ್ರೀಗ ಗೂಡಿಸ್ಕೊಟ್ಬಿಟ್ರೆ ನಾನು ಒರೆಸ್ಕೊತೀನಿ. ನೀಟಾಗಿ ಗೂಡಿಸ್ಕೊಡ್ತಾರೆ, ನಾನು ಒರೆಸ್ಕೊಬಿಡ್ತೀನಿ. ಇದೇನು ವೀಡಿಯೋ ಪರ್ಪಸ್ಗಾಗಿ ಮಾಡ್ತಾಯಿಲ್ಲ. ಅವ್ರಿಗೆ ಸಾಟರ್ಡೆ ಬೆಳಗ್ಗೆ ನೆನಪಿಸಿದ್ರೆ ಸಾಕು ಮಗಳ ಗೂಡಿಸ್ಬೇಕು ಅಂತ. ಅವರೇ ಬ್ರೂಮ್ ಎಲ್ಲ ಎತ್ಕೊಂಡು ರೆಡಿ ಆಗ್ತಾರೆ. ಇಲ್ಲೆಲ್ಲ ಸರಿಯಾಗಿಲ್ಲ, ಕ್ಲೀನಾಗಿಲ್ಲ ಮಗಳೇ. ಓಕೆ, ಒಂದು ಮಟ್ಟಕ್ಕೆ ಮಾಡ್ತಾರೆ. ಆಮೇಲೆ ನಾನೊಂದು ರೌಂಡು ಸುಮ್ಮನೆ ಒಂದು ಬ್ರೂಮ್ ಹಾಕ್ಬಿಡ್ತೀನಿ. ನೋಡಿದ್ರಲ್ಲ, ಇದು ನಾನು ಮಳೆಗಾಲದಲ್ಲಿ ಬಟ್ಟೆಗಳೆಲ್ಲ ಒಣ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಇಲ್ಲೇ ಹಗ್ಗ ಕಟ್ಕೊಂಡ್ಬಿಟ್ಟಿದ್ದೀನಿ ಒಳಗಡೆ. ಇನ್ನು ಸಮ್ಮರ್ ಆಯಿತು, ಇನ್ನು ಬಿಚ್ಕೊಬಿಡ್ತೀನಿ. ಬಿಚ್ಕೊಂಬಿಟ್ಟು ಹೊರಗಡೆನೇ ಎಲ್ಲ ಹಾಕ್ಕೋಬೋದು, ಅಂದರೆ ಬಿಸಿಲು ಇರುತ್ತಲ್ವ. ನೋಡಿ ನಮ್ಮ ಹಸ್ಬೆಂಡ್ದು ಮಗಂದು ಜಿಮ್ ಸೆಟಪ್ಗಳು ನೋಡಿ. ಏನೇನೋ ತಂದಿಟ್ಕೊಂಡಿದ್ದಾರೆ ಅಪ್ಪ ಮಗ ಮಾಡಲಿಕ್ಕೆ ಅಂತ. ಮಾಡ್ತಾರ ನೋಡೋಣ. ಓಕೆ, ಮುಗೀತಾ? ಡಸ್ಟ್ಬಿನ್ ಎತ್ಕೊಬಂದಿಲ್ವಾ? ಓಕೆ, ಇವಾಗೆಲ್ಲ ಮಕ್ಕಳು ಸಂತೋಷದಿಂದ ಮಾಡ್ತಾರೆ. ಈ ಏಜಲ್ಲಿ ಒಂದು ಸ್ವಲ್ಪ ಬೆಳೆದ ಮೇಲೆ ಅವ್ರನ್ನ ಗೋಗರಿಬೇಕು, ಮಾಡ್ರೋ ಅಂತ. ಆವಾಗ ಮಾಡೋದಿಲ್ಲ. ಆವಾಗ ನಾವು ಅವ್ರ ಹಿಂದೆ ನಡಿಬೇಕು, ಮಾಡ್ರೋ ಅಂತ. ನನ್ನ ಮಗನೂ ಚಿಕ್ಕವನಿರುವಾಗ ಅವನಿಗೆ ಕಾಲಿಗೊಂದು ಧೂಳು ಸಿಗಂಗಿರಲಿಲ್ಲ. ಕಾಲಿಗೆ ಧೂಳು ಸಿಕ್ಬಿಟ್ರೆ ಇಮ್ಮಿಡಿಯೇಟಾಗಿ ಬ್ರೂಮ್ ಎತ್ಕೊಬಂದು ಕ್ಲೀನ್ ಮಾಡ್ತಾಯಿದ್ದ. ಇವಾಗ ಏನು ಕೆಳಗಡೆ ಬಿದ್ದಿದ್ರು ಅಲ್ಲಲ್ಲೇ ಬಿದ್ದಿರುತ್ತೆ. ಅವನು ಕಾಣದೇ ಇರೋರಂಗೆ ಓಡಾಡ್ತಾನೆ. ಸೊ ಪ್ರಾಬಬ್ಲಿ ಇವರು ಹಂಗಾಗ್ಬೋದೇನೋ. ಇವಾಗ ಅವ್ರಿಗೆ ತುಂಬ ಇಷ್ಟ ನನಗೆ ಹೆಲ್ಪ್ ಮಾಡೋದೆಲ್ಲ. ಬಟ್ಟೆ ತೊಳಿತಾ ಇದ್ರೆಲ್ಲ ಜಾಲ್ಸಿ ಹಾಕ್ತಾರೆ, ಅವರು ಎಲ್ಲ ಮಾಡ್ತಾರೆ. ಆಯಿತಾ ಮಗಳೇ? ಇಲ್ಲಿ ಇನ್ನೊಂದಿದೆಲ್ಲ ಎಲ್ಲೋ. ಸರಿ ಸರಿ ಆಯಿತು. ನೋಡಿ ಈ ಬಾಕ್ಸಲ್ಲೆಲ್ಲ ನನ್ನ ಮಕ್ಕಳದು ಟಾಯ್ಸ್ ಇರೋದು. ಫುಲ್ ಬಾಕ್ಸ್ ನನ್ನ ಮಕ್ಕಳು ಟಾಯ್ಸು. ಆ ಬ್ಯಾಗ್ ಇದೆ ನೋಡಿ ಮೇಲೆ, ಅದರಲ್ಲೆಲ್ಲ ಟಾಯ್ಸ್ ತುಂಬಿಕೊಂಡಿದ್ದಾರೆ. ಅದು ಮೇಲ್ಗಡೆ ಟೆಂಟಲ್ಲಿ ಆಟ ಆಡೋಕ್ಕೆ ಬರುವಾಗ ಎತ್ಕೊತಾರೆ ಎಲ್ಲ ಆಚೆ. ನೋಡಿ ಇಲ್ಲೊಂದು ಬಾಕ್ಸ್ ಇದೆ, ಇಷ್ಟೊಂದು ಟಾಯ್ಸ್ಗಳು ತುಂಬಿಸ್ಕೊಂಡಿದ್ದಾರೆ. ಇದೆಲ್ಲ ಟಾಯ್ಸು. ಓಕೆನಾ? ಇಲ್ಲಿ ಈ ರೂಮಲ್ಲೊಂದು ಪ್ಯಾಂಟ್ರಿ ಕಿಚನ್ ಥರನೂ ಮಾಡ್ಕೊಂಡಿದ್ದೀವಿ, ಬಟ್ ಏನು ಯೂಸೇ ಮಾಡಲ್ಲ. ನೋಡಿ ಮಕ್ಕಳದ್ದು ಟಾಯ್ಸ್ ಇಲ್ಲೂ ತಂದಿಟ್ಟಿದ್ದಾರೆ. ಮಗಳೇ ಟಾಯ್ಸ್ ಎಲ್ಲ ಎತ್ತಿ ಬಾಕ್ಸ್ ಒಳಗಡೆ ಹಾಕಬೇಕು. ಮಮ್ಮ ಡಸ್ಟಿಂಗ್ ಮಾಡುತ್ತೆ. ಇವಾಗ ಬೇಡ, ನಾನು ಕ್ಲೀನ್ ಮಾಡಿ ಆದಮೇಲೆ ನಾನು ಇವಾಗ ಇದೆಲ್ಲ ಎತ್ತಿದ್ರೆ ಇಲ್ಲಿ ಡಸ್ಟಿಂಗ್ ಮಾಡಬೇಕು. ಆಮೇಲೆ ಇದು ಮಾಡಿ. ನೋಡಿದ್ರಲ್ಲ ಎಲ್ಲ ತುಂಬಿಸ್ಕೊಬಿಟ್ಟಿದ್ದಾರೆ. ನೋಡಿ ಇಲ್ಲೊಂದು ಅವನ್ ಇಟ್ಟಿದ್ದೀನಿ, ಬಟ್ ಏನು ಯೂಸೇ ಮಾಡಿಲ್ಲ. ಅದೇ ಥರ ಫ್ರಿಜ್ಜು ಅಷ್ಟೇ, ಇಲ್ಲೂ ಒಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಇದರಲ್ಲಿ ನಂದು ಕಾಳುಗಳು ಅಂಥವೆಲ್ಲ ನಾನು ಇಲ್ಲಿ ತುಂಬಿಸ್ಕೊಂಡಿದ್ದೀನಿ. ಯಾಕೆಂದರೆ ಅದು ನಾನು ಮೆಟ್ರೋ ಹೋಲ್ಸೇಲಲ್ಲಿ ಹೋದರೆ ಜಾಸ್ತಿ ತಗೊಬಂದ್ಬಿಡ್ತೀನಿ. ಆವಾಗ ಹಂಗೆ ಹೊರಗಡೆ ಇಟ್ಟರೆ ಹುಳ ಬಿದ್ದುಬಿಡುತ್ತೆ. ಸೊ ಅದಕ್ಕೆ ಮೇಲ್ಗಡೆ ಫ್ರಿಜ್ ಇದಕ್ಕೆ ಅಂತಲೇ ಇಟ್ಕೊಬಿಟ್ಟಿದ್ದೀನಿ, ಅದರಲ್ಲೇ ತುಂಬಿಸ್ಕೊತೀನಿ. ಆಮೇಲೆ ಇದೆಲ್ಲ ರೇಷನ್ ಅಕ್ಕಿ ಇಲ್ಲೂ ಇದೆ ನೋಡಿ.
ಅದು ಊರಿಗೆ ಹೋದರೆ ತುಂಬ್ಕೊಬಂದುಬಿಡ್ತೀನಿ. ನಾನು ತಿಂಡಿ ಎಲ್ಲ ನಾರ್ಮಲಿ ಇಡ್ಲಿ ದೋಸೆ ಎಲ್ಲ ಅದರಲ್ಲೇ ಮಾಡ್ತೀನಿ. ಸೊ ಅದರಿಂದ ಅದನ್ನು ಎಲ್ಲ ಮೇಲ್ಗಡೆ ತಂದು ಇಟ್ಬಿಡ್ತೀನಿ. ಕೆಳಗಡೆ ರೂಮಲ್ಲಿ ಕಿಚನಲ್ಲಿ ಅಷ್ಟು ಸ್ಪೇಸ್ ಇಲ್ಲ ನೋಡಿ. ಹೀಗಿದೆ ನಮ್ಮ ಎಕ್ಸ್ಟ್ರಾ ರೂಮ್ ಇದು. ಒಂದು ಹಾಲ್ ಥರ ದೊಡ್ಡದಾಗಿ ವಿಶಾಲವಾಗೇ ಇದೆ. ಇದಕ್ಕೊಂದು ನಾವು ಇದು ಕೊಟ್ಟಿದ್ದೀವಿ, ವಾಶ್ರೂಮ್ ಒಂದು ಕೊಟ್ಟಿದ್ದೀವಿ. ಸ್ನಾನದ ಮನೆ ಇಲ್ಲ, ಬರೀ ಟಾಯ್ಲೆಟ್ ಒಂದು. ಮಮ್ಮ ಮಾಡುತ್ತೆ ಡಸ್ಟ್, ಬಿಡು ಮಗಳೇ, ಡಸ್ಟಿಂಗ್ ಮಮ್ಮ ಮಾಡುತ್ತೆ. ಆಯಿತಾ? ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್ ಮಗಳೇ. ನೀನು ಟಾಯ್ಸ್ನೆಲ್ಲ ಎತ್ತಿ ಬಾಕ್ಸ್ಗೆ ಹಾಕ್ಬಿಡ್ಚಿನ, ಆಮೇಲೆ ಆಟ ಆಡುವಾಗ ಎತ್ಕೋಬೋದು. ಅದು ಎತ್ಕೊಡ್ದು, ಕಾಲಕ್ಕೆ ಬೀಳಿಸ್ಬಿಡ್ತೀರ. ನೋ ಕಾಲಕ್ಕೆ ಬೀಳಿಸ್ಬಿಡ್ತೀಯ, ಬೇಡ ಬೀಳಿಸ್ಬಿಡ್ತೀಯ ಚಿನ್ನ. ಸರಿ ವೀಡಿಯೋದಲ್ಲಿ ಬಂದಿದೆ ಬಿಡು, ಇಟ್ಬಿಡು. ನೀನು ಡಂಬಲ್ ಎತ್ತತೀಯ ಅಂತ ವೀಡಿಯೋದಲ್ಲಿ ಬಂದಿದೆ. ಇಟ್ಬಿಡು. ಕಾಲಿಗೆ ಬೀಳಿಸ್ತೀಯ ಮಗಳೇ, ಕಾಲಿಗೆ ನೋಡು. ಓಕೆ, ಅಷ್ಟೇ. ಅಂದರೆ ಮಕ್ಕಳು ಕ್ಲೀನ್ ಮಾಡ್ತಾರೆ ಅಂತ ನಾನು ಯಾವಾಗಲೂ ಅನ್ಕೋತೀನಿ. ಸ್ಯಾಟರ್ಡೇಸ್ ಅವರು ಕ್ಲೀನ್ ಮಾಡುವಾಗೆಲ್ಲ ಒಂದು ವೀಡಿಯೋ ಮಾಡಬೇಕು ಅಂತ. ಸಾಧ್ಯ ಆಗಿಲ್ಲ, ಇವತ್ತು ಮಾಡಿದೆ. ಇದು ಖಂಡಿತವಾಗ್ಲೂ ವೀಡಿಯೋ ಪರ್ಪಸ್ಗಲ್ಲ. ಅವಾಗ ಎವ್ರಿ ಸ್ಯಾಟರ್ಡೇಸು ಮಾಡ್ತಾ ಇರ್ತಾರೆ ಅವರು. ಓಕೆ, ಅಷ್ಟೇ ಇವತ್ತಿನ ವೀಡಿಯೋ. ಸೇ ಬಾಯ್ ಟು ಎವ್ರಿ ಒನ್. ಬಾಯ್, ಸಿಯಾ.